Littering in public places is injurious to the environment. ನಮಸ್ಕಾರ, ನಾನು ನಿಮ್ಮ ಹೋಸ್ಟ್ ಹರ್ಷ. ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ತಮಿಳ್ನಾಡು ಕಡೆಗೆ ಹೊರಡ್ತಾ ಇದ್ದೀವಿ. ಹೊರಡೋಷ್ಟ್ರಲ್ಲಿ ಸುಮಾರು ಲೇಟ್ ಆಯಿತು. ಮನೆಯವರೆಲ್ಲ ರೆಡಿಯಾಗಿ ಪ್ಯಾಕಿಂಗ್ ಮುಗಿಸಿ ಬೆಳಗ್ಗೆ ಎದ್ದು ನಾನೇ ಫಸ್ಟ್ ಎದ್ದು ರೆಡಿ ಆದೆ. ಇವರೆಲ್ಲ ಲೇಟಾಗಿ ಎದ್ದರು. ಮನೆಯಿಂದ ಬಿಟ್ಟಿದ್ದೆ 6 ಗಂಟೆ. ತಮಿಳ್ನಾಡು ಹೊಸೂರು ರೋಡ್ ಕಡೆಗೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲನ ದಾರಿಲಿ ನಿಲ್ಲಿಸಿ ಬಿಸಿ ಬಿಸಿ ಕಾಫಿ, ಇಡ್ಲಿ, ಪೊಂಗಲ್ ಎಲ್ಲ ತಿನ್ಕೊಂಡು ಮುಂದೆ ಎಲ್ಲೋಗೋದು ನಿಮಗೆ ಗೊತ್ತಾಗುತ್ತೆ. ಹಿಂದೆ ಇನ್ನೊಬ್ಬರು ಹೋಸ್ಟ್ ಕೂತಿದ್ದಾರೆ. ಅವರು ಮಲ್ಗೋ ಟೈಮ್ ಇವಾಗ. ಬೆಚ್ಚಿಗೆ ಚಳಿ ಅಂತ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಟ್ಟಿದ್ದಾರೆ. ಸ್ವಲ್ಪ ಎಪ್ಸಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಣ ಇರಿ. ಅನ್ಯ ಮೇಕಪ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸಫಾರಿ ಸ್ಟಾರ್ಸ್ ವ್ಲಾಗ್ಸ್. ಇವತ್ತಿನ ವಿಡಿಯೋ ಅಲ್ಲಿ ನಾವು ಯರ್ಕಾಡ್ಗೆ ಹೋಗ್ತಿದ್ದೀವಿ. ನಮ್ಮ ಹೋಟ್ಲಲ್ಲಿ ಬುಕ್ ಆಗಿದೆ ಫಾರ್ 2 nights. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಲಾಟ್ ಆಫ್ ಫನ್. ಹೊರಟಾಗಿದೆ 6 ಗಂಟೆಗೆ ಹೊರಟಿದ್ವಿ. ಸೊ ಇವಾಗ ಕಾರಲ್ಲಿ ಆರಾಮಾಗಿ ಬೆಚ್ಚಗೆ ಮ್ಯೂಸಿಕ್ ಹಾಕ್ಕೊಂಡು ಕೂತಿದ್ವಿ. ಸೊ ಕಮಾನ್. ಫಸ್ಟ್ ಆಲ್ ಹೊಸೂರು ಕ್ರಾಸ್ ಆಗಿ ತಮಿಳ್ನಾಡು ಎಂಟರ್ ಆಗ್ತಾ ಇದ್ದೀವಿ. ಸಂಡೇ ಆದರೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಕಾಣಿಸ್ತಾ ಇದೆ. ಸೊ ಎಲ್ಲರೂ ಕರ್ನಾಟಕ ಬಿಟ್ಟು ತಮಿಳ್ನಾಡು ಕಡೆಗೆ ಹೊರಡ್ತಾ ಇದ್ದಾರೆ ಅನ್ಸುತ್ತೆ. ನನ್ನ ಮುಂದೆ ಅಂತೂ ಹೈವೇ ತುಂಬಾ ಚೆನ್ನಾಗಿದೆ. ಕೃಷ್ಣಗಿರಿ ಈ ಕಡೆ, ಚೆನ್ನೈ ಕಡೆ ಹೋದರು, ಈ ಕಡೆ ಧರ್ಮಪುರ ಈ ಕಡೆ ಹೋದರು. ಇಟ್ಸ್ ವೆರಿ ಗುಡ್ ರೋಡ್ಸ್. ಜಸ್ಟ್ ಝೂಮ್ ಇನ್ 80-100 ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗ್ಬೋದು. ಒಳ್ಳೊಳ್ಳೆ ಹೋಟ್ಲುಗಳಿದೆ ದಾರಿಲಿ. ಎ ಟು ಬಿ ಸರ್ವಣ ಭವನ್. ಬೆಳಗ್ಗೆ ಪೊಂಗಲ್ಲು, ಬಿಸಿ ಬಿಸಿ ಇಡ್ಲಿ, ವಡಾ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಪ್ಲಾನ್ ಯುವರ್ ಟ್ರಿಪ್ ಆ್ಯಂಡ್ ಕೀಪ್ ವಾಚಿಂಗ್ ಅಸ್. It's 7:30 a.m. in the morning and this is the view. The roads are scenic, amazing, and this is the beautiful view of the sky. ಇವಾಗ 2 ನಿಮಿಷದ ಮುಂಚೆ ಫುಲ್ ಮೋಡ ಕವಿದ ವಾತಾವರಣ ಇತ್ತು. ಏನಪ್ಪ ಇದು, ಇನ್ನೇನು ಮಳೆ ಶುರು ಆಗೋಗುತ್ತಾ? ತುಂಬ ಕತ್ಲಾಯಿತು. ಸೂರ್ಯ ಎಲ್ಲ ಕವರ್ ಆಗಿ ಜೋರಾಗಿ ಮಳೆ ಬರುತ್ತೆ ಅಂದ್ಕೊಂಡ್ರೆ 2 ನಿಮಿಷದಲ್ಲೇ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಶುರುವಾಯಿತು. ಇನ್ನೂ 9 ಗಂಟೆನೂ ಆಗಿಲ್ಲ ಅನಿಸುತ್ತೆ, ಇನ್ನೂ 7:15. ಸೊ ಇಷ್ಟು ಬೇಗ 10 ಗಂಟೆ ಎಫೆಕ್ಟ್ ಕೊಡ್ತಾ ಇದೆ. ಎ ಸಿ ಆನ್ ಮಾಡಬೇಕಾಯ್ತು, ಸೆಕೆ ಆಯಿತು. ಈಗ ಬೆಳಗ್ಗೆ ಬೇಗ ಎದ್ದಿದ್ವಲ್ಲ 4 ಗಂಟೆಗೆ, ಹೊಟ್ಟೆ ಹಸು ಬೇರೆ ಶುರುವಾಯಿತು. ಇಲ್ಲೇ ಜಾಗ ಹುಡುಕ್ತಾ ಇದ್ದೀವಿ. ಮ್ಯಾಕ್ ಟೀ ಬಂತು, ಪೆಟ್ರೋಲ್ ಬಂಕ್ ಬಂತು. ಮುಂದೆ ನೋಡೋಣ ಸೌತ್ ಇಂಡಿಯನ್ ಊಟ ಎಲ್ಲಿ ಸಿಗುತ್ತೆ ಅಂತ. ರೋಡ್ ಅಂತೂ ಸಾಕಾಗಿದೆ ಹೋಗೋಕ್ಕೆ. ಅಕ್ಕಪಕ್ಕ ಎಲ್ಲ ಅದು ಬೆಳಗಿನ ಜಾವ ರೈಡ್ ಅಂದರೆ, ಡ್ರೈವ್ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಟ್ರಾಫಿಕ್ ಮಾತ್ರ ಹಾರಿಬಲ್ ಆಗಿದೆ. ಟ್ರಕ್ಸು, ಕಾರ್ಸು, ಬೈಕ್ಸು, ಮೋಸ್ಟ್ಲಿ ಎಲ್ಲರೂ ಆಚೆ ಬಂದ್ಬಿಟ್ಟಿದ್ದಾರೆ ಅನಿಸುತ್ತೆ. ಸಂಡೇ ತಿರ್ಗಾಡ್ಕೊಂಬರೋಣ ಅಂತ. ಡೀಸೆಂಟ್ ಸ್ಪೀಡ್ ಅಂತ ಮೇಂಟೈನ್ ಆಗ್ತಾ ಇದೆ, 80-90. ವೆರಿ ಪೀಸ್ಫುಲ್, ಗುಡ್ ಸೀನರೀಸ್. ಮುಂದೆ
ಬೆಟ್ಟಗಳು ಹೆಂಗಿದೆ. ಬೆಳಗ್ಗೆ ಇನ್ನೂ ಫಾಗ್ ತುಂಬಿಕೊಂಡಿತ್ತು, ಬೆಳಗ್ಗೆ 6 ಗಂಟೆಗೆ ಇಷ್ಟೊಂದು ಬೆಟ್ಟದ ಪೀಕ್ ಎಲ್ಲ ಕಾಣಿಸ್ತಾನೆ ಇರಲಿಲ್ಲ. ಇವಾಗ ಬಿಸಿಲು ಶುರುವಾದಾಗಿಂದ ಫಾಗ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಹಿಂಗೆ ಜರ್ನಿ ಎಂಜಾಯ್ ಮಾಡ್ಕೊಂಡು ಬೆಟ್ಟ ಗುಡ್ಡ ನೋಡಿಕೊಂಡು ಹೊಸೂರು ಆದ್ಮೇಲಂತೂ ಕೃಷ್ಣಗಿರಿ ತನಕ ತುಂಬಾ ಸೀನಿಕ್ ಆಗಿದೆ. ಅಕ್ಕಪಕ್ಕ ಚಿಕ್ಕ ಪುಟ್ಟ ಕೆರೆಗಳೆಲ್ಲ ಇದೆ. ಸನ್ರೈಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕ್ಲೈಮೇಟ್ ಯಾಕೋ ಹೈಡ್ ಅಂಡ್ ಸೀಕ್ ಆಡೋ ತರ ಇದೆ. ಈಗ ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ಜೋರ್ ಬಿಸಿಲಿದ್ದು ಮತ್ತೆ ವಾಪಸ್ಸು ಮೋಡ ಕವಿದ ವಾತಾವರಣ. ಸೊ ನೀವು ಇಲ್ಲಿ ನೋಡಬಹುದು ಬ್ಲಾಕ್ ಕ್ಲೌಡ್ಸ್ ಎವ್ರಿವೇರ್ ಅಂಡ್ ದ ಸನ್ ಇಸ್ ಪ್ಲೇಯಿಂಗ್ ಹೈಡ್ ಅಂಡ್ ಸೀಕ್ ವಿತ್ ಅಸ್. ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ದಿಸ್ ಇಸ್ ವಾಟ್ ಯು ಡೂ ವೈಲ್ ಟ್ರಾವೆಲಿಂಗ್. ಯು ಜಸ್ಟ್ ಅಬ್ಸರ್ವ್ ಎವ್ರಿ ಬಿಟ್ ಆಫ್ ನೇಚರ್ ಅಂಡ್ just try to enjoy nature. So that is what we love doing when we travel. So come on, let's enjoy this beautiful journey towards the Yerkad. ಹೊಟ್ಟೆ ಹಸಿತಾ ಇತ್ತು. ನಮ್ಮ ಫೇವ್ರೆಟ್ ಸ್ಟಾಪ್ ಸರ್ವಣ ಭವನ್ ಬಂತು. ಸೊ ಯಾವಾಗ ನಾವು ಈ ಕಡೆ ರೋಡಲ್ಲಿ ಬಂದ್ರು ಸರ್ವಣ ಭವನ್ಗೆ ಒಂದು ವಿಸಿಟ್ ಹಾಕಿ ಮಧ್ಯಾಹ್ನ ಆದರೆ ಇಲ್ಲಿ ಊಟ ಮಾಡ್ತೀವಿ, ಇಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋದು ವಾಡಿಕೆ. ಸೊ ಬನ್ನಿ ಇವತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಹೊರಡೋಣ. ಸೊ ಮಾನ್ಯ ಇಸ್ ಸ್ಲೀಪಿಂಗ್. ಇನ್ನೂ ಎಚ್ಚರಿಕೆ ಆಗಿಲ್ಲ ಮೇಡಮ್ಗೆ. ಹೋಟ್ಲಿಗೆ ಬಂದರು, ಕಿರಿಕಿರಿ ಮಾಡಿಕೊಂಡು ಬಂದು ಮಲ್ಕೊಂಡಿದ್ದಾಳೆ. ಸೊ ಟೊಮ್ಯಾಟೊ ಚಟ್ನಿ, ಗ್ರೀನ್ ಚಟ್ನಿ, ಕೋಕೋನಟ್ ಚಟ್ನಿ. ಸೊ ನಮ್ಮ ಬ್ರೇಕ್ಫಾಸ್ಟ್ ಬಂದಾಯಿತು. ಯು ಕ್ಯಾನ್ ಸಿ ವಡಾ ಸಾಂಬಾರ್ ಡಿಪ್, ಇಡ್ಲಿ ಡಿಪ್, ಸಾಂಬಾರ್ ಆಗಲೇ ತೋರಿಸ್ದಂಗೆ, ಟೊಮ್ಯಾಟೊ ಚಟ್ನಿ, ಗ್ರೀನ್ ಚಟ್ನಿ, ಕೋಕೋನಟ್ ಚಟ್ನಿ. ಸೊ ಇಟ್ಸ್ ಪರ್ಫೆಕ್ಟ್, ಮಚ್ ರೆಕಮೆಂಡೆಡ್. ಹಾಯ್. So how's the breakfast? I haven't eaten, but it looks really yummy. Okay. Really tasty ಆಗಿದೆ, ತುಂಬಾ ಚೆನ್ನಾಗಿದೆ. ತಮಿಳ್ನಾಡಲ್ಲಿ ಪೊಂಗಲ್ಲು ವಡಾ ಸಾಂಬಾರು ಸಿಕ್ತು ತಿನ್ನೋದಂದರೆ ಅದು ಮಜಾನೇ ಬೇರೆ. ಅದು ಜಾಸ್ತಿ ಇತ್ತಲ್ಲ, ಸೂಪರ್ ಆಗಿದೆ. ತುಪ್ಪ ಸುರಿದಿದ್ದಾರೆ ಅದ್ರ ಮೇಲೆ, ವೆರಿ ಟೇಸ್ಟಿ. ಈ ಕಡೆ ಬಂದಾಗ ಸರ್ವಣ ಭವನ್ಗೆ ವಿಸಿಟ್ ಮಾಡೋದು ಮರಿಬೇಡಿ. ಆಗಿರೋ ಬ್ರೇಕ್ಫಾಸ್ಟ್ ಆದಮೇಲೆ ವಿ ಆರ್ ಬ್ಯಾಕ್ ಆನ್ ದ ರೋಡ್ಸ್. ಸೊ ಹೆಡಿಂಗ್ ಟುವರ್ಡ್ಸ್ Yerkad. ಸೊ ಏರ್ ಪ್ರೆಷರ್ ಒಂದು ವೀಲಲ್ಲಿ ಕಮ್ಮಿ ತೋರಿಸ್ತಾ ಇದೆ. ನೋಡೋಣ ಏನಾಗಿದೆ ಅಂತ. ಹೋಪ್ಫುಲಿ ಇಟ್ಸ್ ನಾಟ್ ಅ ಪಂಚರ್. ಒಂದು ವೀಲ್ನಲ್ಲಿ ಕಂಟಿನ್ಯೂಸ್ ಆಗಿ ಏರ್ ಪ್ರೆಷರ್ ಡ್ರಾಪ್ ಆಗ್ತಾ ಇದೆ. ಸೊ ಇಟ್ಸ್ ಗೋನ್ ಬಿ ಅ ಮೇಜರ್ ಪ್ರಾಬ್ಲಮ್. ಆದಷ್ಟು ಬೇಗ ಒಂದು ಪೆಟ್ರೋಲ್ ಬಂಕ್ ಹುಡುಕಿ ನಾವು ಏರ್ ಹಾಕ್ಸ್ಕೋಬೇಕಾಗತ್ತೆ, ಇನ್ ಸರ್ಚ್ ಆಫ್ ಅ ಪೆಟ್ರೋಲ್ ಬಂಕ್. ಆ್ಯಂಡ್ ಎಸ್, ಸೊ ಇವಾಗ ಇಲ್ಲಿ ಪೆಟ್ರೋಲ್ ಬಂಕ್ ಕಾಣಿಸಿದೆ. ದುರಾದೃಷ್ಟ ಏನಪ್ಪ ಅಂದರೆ ಆ ಪೆಟ್ರೋಲ್ ಬಂಕ್ ಇನ್ನೂ ಇನಾಗ್ಯುರೇಷನ್ ಕೂಡ ಆಗಿಲ್ಲ. ನಮ್ಮ ಹೊಟ್ಟೆ ಏನೋ ತುಂಬಿತು, ಇನ್ನು ಗಾಡಿ ಹೊಟ್ಟೆ ತುಂಬಿಸ್ಬೇಕು, ಹಾಗೇನೇ ಏರ್ ಹಾಕ್ಸ್ಕೊಬೇಕು. ಆಗಲೇ ತೋರಿಸ್ದಂಗೆ ಏರ್ ಡ್ರಾಪ್ ಆಗ್ತಾ ಇದೆ ಒಂದು ವೀಲ್ನಲ್ಲಿ. ನೋಡೋಣ ಬನ್ನಿ, ವಾಟ್ ಆಲ್ ಅಡ್ವೆಂಚರ್ಸ್ ವೇಟಿಂಗ್ ಫಾರ್ ಅಸ್ ಅಂತ ಅಂದ್ಬಿಟ್ಟು. ಸೊ ಆ್ಯಸ್ ಫಾರ್ ನಾವ್ ಲೆಟ್ಸ್ ಎಂಜಾಯ್ ದ ಸಿರೀನ್ ರೋಡ್. ಸುತ್ತಮುತ್ತ ಗ್ರೀನರಿ, ಸಖತ್ತಾಗಿರೋಂತಹ ವಾತಾವರಣ. ವೆದರ್ ತುಂಬಾ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ. ಮಸ್ಟಲ್ ಇಟ್ಸ್ ಅ ಬ್ರೈಟ್ ಸನಿ ಡೇ. ಬಟ್ ಆವಾಗ ಸೂರ್ಯ ನಮ್ಮ ಜೊತೆನಲ್ಲಿ ಹೈಡ್ ಅಂಡ್ ಸೀಕ್ ಆಡ್ತಾ ಇದ್ದಂಗಿದೆ. ಒಂದ್ಸಲ ಮೋಡ ಕವಿದ ವಾತಾವರಣ, ಇನ್ನೊಂದ್ಸಲ ಬ್ರೈಟ್ ಸನಿ ಡೇ. ಸೊ
ಬನ್ನಿ ವೆದರ್ನ ಎಂಜಾಯ್ ಮಾಡ್ತಾ ನಾವು ಕೂಡ ಲೆಟ್ಸ್ ಕೀಪ್ ಮೂವಿಂಗ್ ಅಹೆಡ್. ಪೆಟ್ರೋಲ್ ಬಂಕ್ ಹುಡುಕೊಂಡು ಕಡೆಗೂ ಬಂದ್ವಿ ಇಲ್ಲಿ. ಎರಡು ಪೆಟ್ರೋಲ್ ಪಂಪ್ ಸಿಕ್ಕಿತ್ತು. ಒಂದ್ರಲ್ಲಿ ಅದಿನ್ನೂ ಓಪನ್ ಆಗಿರ್ಲಿಲ್ಲ. ಎರಡನೇದು ಓಪನ್ ಆಗಿತ್ತು, ಆದ್ರೆ ಅವರು ಏರ್ ಇಟ್ಟಿರ್ಲಿಲ್ಲ. ಇವಾಗ ಅಟ್ ಲಾಸ್ಟ್ 3ನೇ ಪೆಟ್ರೋಲ್ ಪಂಪು ಇಂಡಿಯನ್ ಆಯಿಲ್ ಸಿಕ್ಕಿದೆ ಇಲ್ಲಿ. ಏರ್ ಹಾಕ್ಸ್ಕೊಂತ ಇದೀವಿ, ನೋಡೋಣ. ಹೋಪ್ಫುಲಿ ಎವ್ರಿಥಿಂಗ್ ಗೋಸ್ ನಾರ್ಮಲ್. ಇವಾಗ ಗೊತ್ತಾಯ್ತು ಹಿಂದಿಂದು ಲೆಫ್ಟ್ ಸೈಡ್ ಟೈರ್ ಪಂಚರ್ ಆಗಿದೆ ಅಂತ. ಇವಾಗ ಪಂಚರ್ ಶಾಪ್ ಹುಡಿಸಿ ಪಂಚರ್ ಹಾಕ್ಸ್ಬೇಕು. ಈ ಗಾಡಿ ಟೈರ್ಗೆ ಮಳೆ ಚುಚ್ಕೊಂಡ್ಬಿಟ್ಟಿದೆ. ಇಲ್ಲಿ ಕಾಣಿಸ್ತದೆ ತಾನೆ, ರೋಡ್ ಮೇಲೆ ಎಲ್ಲೋ ಬಿದ್ದಿದೆ. ಫುಲ್ ಇವಾಗ ಚುಚ್ಕೊಂಡ್ಬಿಟ್ಟಿದೆ ಇಲ್ಲಿ. ಸೊ ಬ್ಯಾಕ್ ಆನ್ ದ ರೋಡ್ಸ್, ಏರ್ ಫಿಲ್ ಮಾಡಿಸ್ಕೊಂಡಿದ್ದೀವಿ. ಬಟ್ ಸ್ಟಿಲ್ ದ ಬ್ಯಾಡ್ ನ್ಯೂಸ್ ಇಸ್ ಒನ್ ಟೈರ್ ಪಂಚರ್ ಆಗಿದೆ. ಸೊ ಇವಾಗ ಅದನ್ನ ಪಂಚರ್ ಹಾಕ್ಸ್ಕೊಬೇಕು. ಅಂಗಡಿ ಹುಡುಕ್ತಾ ಇದ್ದೀವಿ, ಇಲ್ಲೆಲ್ಲಾದ್ರೂ ಪಂಚರ್ ಶಾಪ್ ಇದ್ರೆ ಆದಷ್ಟು ಬೇಗ ಗಾಡಿಗೆ ಪಂಚರ್ ಹಾಕ್ಸ್ಕೊಂಡು ಟ್ರಾವೆಲ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನೇನು ಟೋಲ್ ಹತ್ರ ಬಂತು, ನೋಡೋಣ ಯಾವ್ದಾದ್ರು ಪಂಚರ್ ಶಾಪ್ ಸಿಕ್ಕಿದ ತಕ್ಷಣ ಗಾಡಿಗೆ ಪಂಚರ್ ಹಾಕ್ಸಿ ಲೆಟ್ ಸ್ಟಾರ್ಟ್. ಓ ಮೈ ಗಾಡ್, ಸಿಕ್ತು. ಅನ್ಫಾರ್ಚುನೇಟ್ಲಿ ಅದು ಕೂಡ ಕ್ಲೋಸ್ ಆಗಿತ್ತು. ನೋಡೋಣ, ಸದ್ಯಕ್ಕಂತೂ ಇನ್ನೊಂದು 10 ಕಿಲೋಮೀಟರ್ಸ್ ಹೋಗುತ್ತೆ. ನೋಡೋಣ, ಅಷ್ಟರೊಳಗೆ ಯಾವುದಾದ್ರೂ ಪಂಚರ್ ಶಾಪ್ ಸಿಕ್ಕಿದ್ರೆ ಬೇಗ ಪಂಚರ್ ಹಾಕ್ಸ್ಕೊಂಡು ಮತ್ತೆ ಬ್ಯಾಕ್ ಟು ಟ್ರಾವೆಲ್. ಸೊ ಇವತ್ತಿನ ನಮ್ಮ ಡೆಸ್ಟಿನೇಷನ್ ಯರ್ಕಾಡ್. ಇದೇ ರೋಡು ಕೃಷ್ಣಗಿರಿ ರೋಡು. ಇಲ್ಲಿಂದ ಧರ್ಮಪುರಿಯಿಂದ ವಿಲ್ ಗೋ ಟುವರ್ಡ್ಸ್ ಸೇಲಂ ಅಂಡ್ ಯರ್ಕಾಡ್. And the same road continues towards Kanyakumari, 574 kilometers to Kanyakumari ಅನ್ನೋ ಬೋರ್ಡ್ ಓದಿದೆ ನಾನು. ಸೊ ಇಟ್ಸ್ ಗೋನ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ಜರ್ನಿ. ರೋಡ್ಸ್ಗಳು ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಸೀನಿಕ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಟ್ಸ್ ವೆರಿ ಬ್ಯೂಟಿಫುಲ್. ಹಿಲ್ ವ್ಯೂ, ಮೌಂಟನ್ಸ್, ಗ್ರೀನರಿ, ಮತ್ತು ಮಳೆ ಬಂದಿರೋದ್ರಿಂದ ಚಿಕ್ಕ ಪುಟ್ಟ ಕೆರೆಗಳು. ಸೊ ಇಟ್ಸ್ ಆ್ಯಡಿಂಗ್ ಔಟ್ ಟು ದ ಟ್ರಾವೆಲ್. ಯಾವ ಲೇನ್ನಲ್ಲಿ ಟೋಲ್ ತಗೊಬೇಕು ಅಂತ ಹೋಗ್ತೀವೋ ಅದೇ ಟೋಲ್ ಕಚ್ಕೊಂಡ್ಬಿಡುತ್ತೆ. ಸೊ ಇದು ನಮ್ಮ ಬ್ಯಾಡ್ ಲಕ್. ಪ್ರತಿ ಸಲ ನಾವು ಯಾವ ಲೇನ್ ಹಿಡಿತೀವಿ ಆ ಲೇನ್ ಕಚ್ಕೊಳ್ಳುತ್ತೆ, ಪಕ್ಕದ ಲೇನ್ ಎಲ್ಲ ಖಾಲಿ ಆಗ್ತಾ ಹೋಗುತ್ತೆ. ಸೊ ಹಿಂದೆ ಪಕ್ಕದ ಲೇನಲ್ಲಿ ಇದ್ವಿ, ಅಲ್ಲಿಂದ ಮತ್ತೆ ಎಸ್ಕೇಪ್ ಆಗಿ ಈ ಲೇನ್ಗೆ ಬಂದು ಸೇರ್ಕೊಂಡಿದ್ದೀವಿ. ಹೋಪ್ಫುಲಿ ಈ ಲೇನ್ ಕಚ್ಕೊಳ್ಳಲ್ಲ ಅನ್ಕೊಂತೀವಿ. ನೋಡಿ, ಇವಾಗ ಪಕ್ಕದ ಲೇನ್ ಮತ್ತೆ ವಾಪಸ್ ಶುರು ಆಯಿತು, ನಮ್ದು ಕಚ್ಕೊಂತು. ಸೊ ದಿಸ್ ಇಸ್ ಹೌ ಇಟ್ ಇಸ್. ವಿ ಆರ್ ವೆರಿ ಬೋಲ್ಡ್. ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ಲೇನ್ 7 and 6 ಅಂತೂ ಫುಲ್ಲಿ ಜಾಮ್ಡ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 10-15 ಮಿನಿಟ್ಸ್ ಇಂದ ಇದೇ ಟೋಲಲ್ಲೇ ನಿಂತಿದ್ದೀವಿ. ಇವಾಗ ನಮ್ಮ ಚಾನ್ಸ್ ಬರ್ತಾ ಇದೆ ಆ್ಯಂಡ್ ತುಂಬ ಟ್ರಾಫಿಕ್ ಇದೆ. ಸಿಕ್ಕಾಪಟ್ಟೆ ಅನ್ರೂಲಿ ಆಗಿದ್ದಾರೆ ವೆಹಿಕಲ್ಸ್ಗಳು. ಟೋಲ್ಗೆ ಬಂದಾಗ ಯಾವ ಲೇನ್ ಸಿಕ್ಕಿದ್ರೆ ಆ ಲೇನಿಗೆ ನುಗ್ತಾ ಇರೋದು, ಇನ್ನೊಬ್ಬರನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗೋದು. ವೆರಿ ಕ್ಲಮ್ಸಿ ಬಿಹೇವಿಯರ್. ಪಂಚರ್ ಅಂಗಡಿ ಸಿಕ್ತು ಅಂತ ತುಂಬ ಖುಷಿ ಪಡ್ತಾ ಇದ್ವಿ. ಬಟ್ ಅಲ್ಲಿ ಪಂಚರ್ ಹಾಕೋದೆಲ್ಲ ಮುಂದೆ ನೋಡಿ ಅಂತ ಹೇಳಿದ್ರು. ಮತ್ತೆ ಹುಡುಕ್ತಾ ಇದ್ದೀವಿ. ಸೊ ಕೃಷ್ಣಗಿರಿ ತಲುಪಾಯಿತು. ಹೋಪ್ಫುಲಿ ಇಲ್ಲಾದ್ರೂ ನಮಗೆ ಒಂದು ಪಂಚರ್ ಅಂಗಡಿ ಸಿಗುತ್ತೆ ಅಂತ ಅನ್ಕೊಂತೀವಿ. ದಾರಿ ಉದ್ದಕ್ಕೂ ನೋಡ್ಕೊಂಡ್ ಬರ್ತಾ ಇದ್ದೀವಿ, ಎಲ್ಲೂ ಪಂಚರ್ ಅಂಗಡಿ ಸಿಗ್ತಾ ಇಲ್ಲ. ನೋಡೋಣ ಮುಂದೆ ಎಲ್ಲಿದೆ ಪಂಚರ್ ಅಂಗಡಿ.